ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಆಸ್ಪತ್ರೆ ಮತ್ತೆ ಶವಾಗಾರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋ ಕೆಲವು ನಿಜಕ್ಕೂ ಭಯಾನಕ ಮತ್ತೆ ವಿಚಿತ್ರ ದೃಶ್ಯಗಳನ್ನ ನಿಮಗೆ ತೋರಿಸ್ತೇನೆ. ಕಣ್ಣಿಗೆ ಕಾಣದ ಶಕ್ತಿಗಳು ವಸ್ತುಗಳನ್ನ ತಳ್ಳೋದು, ಸತ್ತವರು ಮರಳಿ ಎದ್ದು ಕೂರೋದು, ಹೀಗೆ ಸೈನ್ಸ್ಗೆ ಸವಾಲು ಹಾಕೋ ತರಹದ ನಂಬಲಾಗದ ಘಟನೆಗಳು ಇಲ್ಲಿವೆ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಬರೋ ದೃಶ್ಯ ಅಂತೂ ನಿಮ್ಮ ಬೆನ್ನು ಮೂಳೆಯಲ್ಲಿ ನಡುಕ ಹುಟ್ಟಿಸೋದು ಗ್ಯಾರಂಟಿ. ಈ ಸಿಸಿಟಿವಿ ರೆಕಾರ್ಡಿಂಗ್ ಬಂದಿರೋದು ಅಮೆರಿಕದ ಓಹಿಯೋದಲ್ಲಿರುವ ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ ಒಳಗಿಂದ. ವಿಡಿಯೋದಲ್ಲಿ ನೀವೇ ನೋಡಿ, ಶವಾಗಾರದ ಮಾರ್ಚುರಿ ಟೇಬಲ್ ಇದ್ದಕ್ಕಿದ್ದಂತೆ ತಾನಾಗಿಯೇ ಮೂವ್ ಆಗೋಕೆ ಶುರುವಾಗುತ್ತೆ. ಯಾರೋ ಕಣ್ಣಿಗೆ ಕಾಣದ ವ್ಯಕ್ತಿ ಅದನ್ನ ತಳ್ಳುತ್ತಿರೋ ತರಹ ಅದು ಮುಂದೆ ಹೋಗುತ್ತೆ. ಟೇಬಲ್ ಇರಬೇಕಾದ ಜಾಗದಲ್ಲಿ ಇಲ್ಲದಿದ್ದನ್ನ ನೋಡಿ ಸಿಬ್ಬಂದಿ ಸಿಸಿಟಿವಿ ಚೆಕ್ ಮಾಡಿದ್ದಾರೆ. ಆ ರೂಮಲ್ಲಿ ಗಾಳಿ ಬರೋಕೆ ಯಾವುದೇ ಕಿಟಕಿಗಳು ಇರಲಿಲ್ಲ. ಅಷ್ಟು ಭಾರ ಇರೋ ಟೇಬಲ್ ಫ್ಲಾಟ್ ನೆಲದ ಮೇಲೆ ತಾನಾಗಿಯೇ ಜಾರೋಕೆ ಚಾನ್ಸೇ ಇಲ್ಲ. ಅದಕ್ಕಾಗಿ ಆ ಕೋಣೆಯಲ್ಲಿ ಯಾವುದೋ ಆತ್ಮ ಇನ್ನೂ ಉಳಿದುಕೊಂಡಿದೆ ಅಂತ ಅಲ್ಲಿನ ಸ್ಟಾಫ್ ಗಟ್ಟಿಯಾಗಿ ನಂಬುತ್ತಿದ್ದಾರೆ. ಮಲೇಷಿಯಾದಲ್ಲಿ ಆಸ್ಪತ್ರೆಯಲ್ಲಿದ್ದ ಮಹಿಳೆಯೊಬ್ಳು ಟೈಮ್ ಪಾಸ್ ಆಗದೆ ತನ್ನ ಸುತ್ತಮುತ್ತಲಿನ ಜಾಗವನ್ನ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ಲು. ಆದ್ರೆ ಕ್ಯಾಮ್ರಾದಲ್ಲಿ ಸೆರೆಯಾದ ಆ ದೃಶ್ಯ ಆ ಮಹಿಳೆಯ ಬೋರ್ಡಮ್ ಅನ್ನ ಭಯವನ್ನಾಗಿ ಚೇಂಜ್ ಮಾಡ್ಬಿಡ್ತು. ಆ ರೂಮ್ನ ಮೂಲೆಯಲ್ಲಿ ದೆವ್ವದ ತರಹ ಇರೋ ಒಬ್ಬ ಎತ್ತರದ ಬಿಳಿ ಆಕೃತಿ ನಿಂತಿತ್ತು. ಆ ಮಹಿಳೆ ತಕ್ಷಣ ತನ್ನ ಜೊತೆಗಿದ್ದ ಬ್ರದರ್ ಅನ್ನ ಎಬ್ಬಿಸಿದ್ಲು. ಆತನು ಬೇಗ ಹೋಗಿ ಲೈಟ್ ಆನ್ ಮಾಡ್ದ. ಆದ್ರೆ ಅಷ್ಟರಲ್ಲೇ ಆ ಬಿಳಿ ಆಕೃತಿ ಮಾಯವಾಗಿತ್ತು. ಆದ್ರೆ ಆ ವಿಡಿಯೋ ನೋಡಿದ್ರೆ ಅದು ಬರೀ ಲೈಟ್ ರಿಫ್ಲೆಕ್ಷನ್ ಅಥವಾ ಕ್ಯಾಮ್ರಾ ಪ್ರಾಬ್ಲಮ್ ಅಂತೂ ಖಂಡಿತ ಅನ್ಸಲ್ಲ. ಈ ಸಿಸಿಟಿವಿ ಕ್ಯಾಮೆರಾ ಅತ್ಯಂತ ಭಯಾನಕ ಕ್ಷಣವೊಂದನ್ನ ಸೆರೆ ಹಿಡಿದಿದೆ. ಇದು ನಡೆದದ್ದು 2025 ನವೆಂಬರ್ 30ರಂದು. ಒಬ್ಬ ಫೋರೆನ್ಸಿಕ್ ಪ್ಯಾಥಾಲಜಿಸ್ಟ್ ತನ್ನ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದ. ಅಷ್ಟರಲ್ಲೇ ಆತನಿಗೆ ತನ್ನ ಹಿಂದೆ ಯಾರೋ ಓಡಾಡಿದ ಹಾಗೆ ಅನ್ಸುತ್ತೆ. ತಿರುಗಿ ನೋಡಿದಾಗ ಆತನ ಲೈಫಲ್ಲೇ ನೋಡಿರದ ಅತ್ಯಂತ ಭಯಾನಕ ದೃಶ್ಯ ಕಾಣಿಸುತ್ತೆ. ಅಷ್ಟೇ, ಭಯ ಬಿದ್ದು ಹಿಂದೆ ಮುಂದೆ ನೋಡದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾನೆ. ಆಮೇಲೆ ಅಲ್ಲಿನ ಸ್ಟಾಫ್ ಫುಟೇಜ್ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಏನಪ್ಪಾ ಅಂದ್ರೆ, ಅದೇ ವಾರದಲ್ಲಿ ಆತನ ಇನ್ನೊಬ್ಬ ಕೊಲೀಗೂ ಸಹ ಇದೇ ತರಹ ಆಗಿತ್ತಂತೆ. ಆದ್ರೆ ಈ ಘಟನೆಗಳಿಗೆ ಅಸಲಿ ಕಾರಣ ಏನೆಂದು ಯಾರಿಗೂ ಪತ್ತೆ ಹಚ್ಚಲು ಸಾಧ್ಯವಾಗಲೇ ಇಲ್ಲ. ಈ ಆಸ್ಪತ್ರೆಯ ವಾರ್ಡ್ ಒಳಗಡೆ ಸಖತ್ ವಿಚಿತ್ರ ಘಟನೆಗಳು ನಡೀತಿದ್ವು. ಅಲ್ಲಿ ಅಡ್ಮಿಟ್ ಆಗಿದ್ದ ಪೇಷಂಟ್ಸ್ ತಮಗೆ ಏನೋ ವಿಚಿತ್ರ ವಸ್ತುಗಳು ಕಾಣಿಸ್ತಿವೆ ಅಂತ ಪದೇ ಪದೇ ಕಂಪ್ಲೇಂಟ್ ಮಾಡ್ತಿದ್ರು. ಡಾಕ್ಟರ್ಸ್ಗಳೆಲ್ಲ ಇದು ಕಾಯಿಲೆಯಿಂದ ಆಗಿರೋ ಭ್ರಮೆ ಅಂತ ಲೈಟ್ ಆಗಿ ತಗೊಂಡಿದ್ರು. ಆದ್ರೆ ಕಂಟ್ರೋಲ್ ರೂಮ್ ಅಲ್ಲಿದ್ದ ಸಿಬ್ಬಂದಿಯೊಬ್ಬ ಲೈವ್ ಆಗಿ ಈ ಸೀನ್ ನೋಡೋವರೆಗೂ ಯಾರಿಗೂ ಸತ್ಯ ಗೊತ್ತಾಗ್ಲಿಲ್ಲ. ಇಂಜೆಕ್ಷನ್ ಕೊಟ್ಟು ಮಲಗಿಸಿದ್ದ ಪೇಷಂಟ್ ಪಕ್ಕದಲ್ಲಿ ನಿಗೂಢ ಕಪ್ಪು ಆಕೃತಿಯೊಂದು ಪ್ರತ್ಯಕ್ಷವಾಯಿತು. ಸ್ವಲ್ಪ ಹೊತ್ತು ಆ ಬೆಡ್ ಮೇಲೆ ಸುಳಿದಾಡಿ ಆಮೇಲೆ ಆತನ ಪಕ್ಕದಲ್ಲೇ ನಿಂತ್ಕೊಳ್ತು. ಆಗಲೇ ಆಸ್ಪತ್ರೆಯವರಿಗೆ ಗೊತ್ತಾಗಿದ್ದು ರೋಗಿಗಳು ಹೇಳ್ತಿದ್ದದ್ದು 100% ನಿಜ ಅಂತ. ಆದ್ರೆ ಈ ಕ್ರೇಜಿ ಸಿಚುವೇಶನ್ ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಅವರಿಗೆ ಇವತ್ತಿಗೂ ಐಡಿಯಾ ಇಲ್ಲ. ಬ್ರೆಜಿಲ್ನ ಆಸ್ಪತ್ರೆಯೊಂದರ ಪ್ಯಾಥಾಲಜಿ ವಿಭಾಗದಲ್ಲಿ ವಾಚ್ಮೆನ್ ಒಬ್ರು ಲೇಟ್ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಆತನು ಸಾಮಾನ್ಯವಾಗಿ ರೌಂಡ್ಸ್ ಹಾಕುವಾಗ ಕಾರಿಡಾರ್ ಅಲ್ಲಿ ಜೋರಾಗಿ ಶಬ್ದ ಕೇಳಿಸುತ್ತೆ. ಅದೇ ಟೈಮಲ್ಲಿ ಅಲ್ಲಿನ ಲೈಟ್ಸ್ ಕೂಡ ವಿಚಿತ್ರವಾಗಿ ಆನ್ ಆಫ್ ಆಗೋಕೆ ಶುರುವಾಗುತ್ತೆ. ಸೌಂಡ್ ಬಂದ ಕಡೆ ಹೋಗಿ ನೋಡಿದ್ರೆ ಎಮರ್ಜೆನ್ಸಿ ಕ್ಯಾಬಿನೆಟ್ ನ ಬಾಗಿಲುಗಳು ಪದೇ ಪದೇ ಜೋರಾಗಿ ದಬದಬ ಅಂತ ಬಡಿದುಕೊಳ್ಳುತ್ತಿರುತ್ತವೆ. ಟ್ವಿಸ್ಟ್ ಏನಂದ್ರೆ ಈ ಬಾಗಿಲುಗಳು ಆಟೋಮೆಟಿಕ್ ಅಲ್ಲ, ಬರೀ ಕೈಯಿಂದ ಮಾತ್ರ ತೆರೆಯೋಕೆ ಸಾಧ್ಯ. ಅದಕ್ಕಾಗಿ ಆ ಕ್ಷಣ ಗಾರ್ಡ್ಗೆ ಸಿಕ್ಕಾಪಟ್ಟೆ ಭಯ ಆಗಿ ಹೋಯ್ತು. ಶವಾಗಾರದಲ್ಲಿ ಇಟ್ಟಿರೋರ ಆತ್ಮಗಳು ಇನ್ನೂ ಮೇಲಕ್ಕೆ ಹೋಗದೆ ಇಲ್ಲೇ ಅಲಿಯುತ್ತಿವೆ ಅಂತ ಆತನು ಹೇಳ್ತಿದ್ದಾನೆ. ಈ ಫುಟೇಜ್ ಅಲ್ಲಿ ಒಂಥರ ಜಬರ್ದಸ್ತ್ ಸೀನ್ ಇದೆ ನೋಡಿ. ಥೈಲ್ಯಾಂಡ್ ನ ಒಂದು ಹಳೆ ಹಾಳು ಬಿದ್ದ ಆಸ್ಪತ್ರೆಗೆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ನುಗ್ಗಿದಾಗ ಕಾರಿಡಾರ್ ಅಲ್ಲಿ ಒಬ್ಬ ಎತ್ತರದ ವ್ಯಕ್ತಿ ವೀಲ್ ಚೇರ್ ತಳ್ಳಿಕೊಂಡು ಹೋಗ್ತಿರೋದು ಕಾಣಿಸುತ್ತೆ. ಅಂದ ಹಾಗೆ ತಪ್ಪು ಚಿಕಿತ್ಸೆಯಿಂದ ರೋಗಿಯೊಬ್ರು ತೀರಿ ಹೋದ್ಮೇಲೆ ಈ ಆಸ್ಪತ್ರೆಯನ್ನ 1998ರಲ್ಲೇ ಮುಚ್ಚಿ ಹಾಕಲಾಗಿತ್ತು. ತಕ್ಷಣ ಅಲ್ಲಿಂದ ಓಡಿ ಬಂದ ಇನ್ವೆಸ್ಟಿಗೇಟರ್ಸ್ಗೆ ಆ ವ್ಯಕ್ತಿ ಸಡನ್ ಆಗಿ ಮಾಯವಾಗಿದ್ದು ನೋಡಿ ಅದು ಆ ರೋಗಿಯ ದೆವ್ವ ಇರಬಹುದು ಅನ್ಸುತ್ತೆ. ಇನ್ನು ಕೆಲ ಕ್ಷಣಗಳ ನಂತರ ಆ ಆಕೃತಿ ಮತ್ತೆ ಇವರ ಹಿಂದೆಯೇ ಬಂದು ಕೂತಿರುತ್ತೆ. ಇವರು ಹೆದರಿ ಓಡಿ ಹೋಗಿ ಮತ್ತೆ ತಿರುಗಿ ನೋಡುವಷ್ಟರಲ್ಲಿ ಅದು ಕಣ್ಮರೆಯಾಗಿರುತ್ತೆ. ಆ ಎನ್ಕೌಂಟರ್ ಎಷ್ಟು ಹಾರರ್ ಆಗಿತ್ತಂದ್ರೆ ಅವರು ಆಸ್ಪತ್ರೆಗನ್ನ ಬಿಟ್ಟೇ ಓಡಿ ಹೋದ್ರು. 2020ರಲ್ಲಿ ಕೊರೋನಾ ವೈರಸ್ ಫುಲ್ ಪೀಕ್ ಅಲ್ಲಿದ್ದಾಗ ಒಬ್ಬ ಕ್ಲೀನರ್ ತಡರಾತ್ರಿಯಲ್ಲಿ ಆಸ್ಪತ್ರೆಗೆ ನೆಲ ಒರೆಸ್ತಾ ಇದ್ದ. ಆಗ ಆತನು ಇದ್ದಕ್ಕಿದ್ದಂತೆ ನಿಂತು ಯಾರ ಜೊತೆನೋ ಮಾತನಾಡೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಕ್ಯಾಮ್ರಾದಲ್ಲಿ ಆತನ ಎದುರು ಯಾರೂ ಇರ್ಲಿಲ್ಲ.
ಮರುದಿನ ಕಂಟ್ರೋಲ್ ರೂಮ್ ಇಂದ ಇದನ್ನ ನೋಡ್ತಿದ್ದ ಸೆಕ್ಯೂರಿಟಿ ಆಫೀಸರ್, ನೀನು ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳಿದಾಗ ಕ್ಲೀನರ್ ಹೇಳಿದ್ದು ಏನಪ್ಪಾ ಅಂದ್ರೆ, ಒಬ್ಬ ಲೇಡಿ ಬಂದು ಎಕ್ಸಿಟ್ ಎಲ್ಲಿದೆ ಅಂತ ಕೇಳಿದ್ಲು ಅಂತ ಹೇಳ್ತಾನೆ. ಆಗ ಗಾರ್ಡ್ ಆತನಿಗೆ ಈ CCTV ಕ್ಲಿಪ್ ತೋರಿಸಿದಾಗ ಇಬ್ರಿಗೂ ಮೈ ಜುಮ್ ಅಂದಿದೆ. ಕರೋನಾದಿಂದ ಸತ್ತವರು ಇಲ್ಲಿ ಓಡಾಡ್ಕೊಂಡಿದ್ದಾರೆ ಅಂತ ಅವರಿಬ್ರು ಇವತ್ತಿಗೂ ನಂಬುತ್ತಾರೆ. 2022 ಜನವರಿ 24ರಂದು ರಷ್ಯಾದ ಮಾರ್ಚುರಿ ಒಳಗಿನ CCTVಯಲ್ಲಿ ಒಂದು ಶಾಕಿಂಗ್ ಘಟನೆ ಸರಿಯಾಗಿದೆ. ಅಲ್ಲಿದ್ದ ಡೆಡ್ ಬಾಡಿಯೊಂದಕ್ಕೆ ಇದ್ದಕ್ಕಿದ್ದಂತೆ ಜೀವ ಬಂದಿದೆ. ಫಸ್ಟ್ ಆ ವ್ಯಕ್ತಿಯ ಕೈ ಹೊದಿಕೆಯನ್ನ ಕೆಳಗೆ ತಳ್ಳುತ್ತೆ. ಆಮೇಲೆ ಆ ವ್ಯಕ್ತಿ ನಿಧಾನವಾಗಿ ಟೇಬಲ್ ಇಂದ ಕೆಳಗಿಳಿತಾನೆ. ತಾನು ಅಲ್ಲಿಗೆ ಹೆಂಗೆ ಬಂದೆ ಅಂತ ತಿಳಿಯದವನಂತೆ ಗೊಂದಲದಿಂದ ಸುತ್ತಲೂ ನೋಡ್ತಾನೆ. ಅಷ್ಟರಲ್ಲೇ ಆ ವಿಡಿಯೋ ಸಡನ್ ಆಗಿ ಕಟ್ ಆಗುತ್ತೆ. ಆಮೇಲೆ ಆತನು ಅಲ್ಲಿಂದ ಹೊರಗೆ ಹೋದನ ಅಥವಾ ಆ ಜೀವ ಕೇವಲ ಕೆಲವು ನಿಮಿಷ ಮಾತ್ರ ಇತ್ತ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿದೆ. ನಂಬ್ತಿರೋ ಬಿಡ್ತಿರೋ, ಈ ಎಲ್ಲಾ ಘಟನೆಗಳು ನಡೆದದ್ದು ಒಂದೇ ಹಾಸ್ಪಿಟಲ್ ಅಲ್ಲಿ. ಇಂಡಿಯಾನಾದ ಗ್ಯಾರಿಯಲ್ಲಿ ನೈಟ್ ಡ್ಯೂಟಿಯಲ್ಲಿದ್ದ ವಾಚ್ಮೆನ್ ಒಬ್ಬ ಆಸ್ಪತ್ರೆಗೆ ಬೆಡ್ ತಾನಾಗಿಯೇ ಕಾರಿಡಾರ್ ಅಲ್ಲಿ ಬರೋದನ್ನ ನೋಡ್ದ. ಅಲ್ಲಿ ಮನುಷ್ಯನ ತರಹ ಇರೋ ಒಂದು ಕಪ್ಪು ಆಕೃತಿ ವಿಚಿತ್ರವಾಗಿ ಮೂವ್ ಆಗ್ತಿತ್ತು. ಆ ಕಾರಿಡಾರ್ ಮುಂದೆ ಹೋದ್ರೆ ಹಳೆ ಶವಾಗಾರ ಸಿಗುತ್ತೆ. ಇನ್ನು 6 ದಿನಗಳ ಮುಂಚೆ ಕಂಟ್ರೋಲ್ ರೂಮ್ ಅಲ್ಲಿ CCTV ನೋಡುವಾಗ ಅದೇ ಖಾಲಿ ಮಾರ್ಚುರಿ ಬೆಡ್ ಮೇಲೆ ಹೊಗೆಯ ತರಹ ಇರೋ ದೆವ್ವದ ಶೇಪ್ ಓಡಾಡೋದನ್ನ ಈ ವಾಚ್ಮೆನ್ ನೋಡಿದ್ದರಂತೆ. ಅದಕ್ಕಾಗಿ ಆತನು ಆ ಬೆಡ್ ರನ್ನಿಂಗ್ ವಿಡಿಯೋ ಮಾಡಿ ಮರುದಿನ ಹೈಯರ್ ಅಥಾರಿಟಿಗೆ ತೋರಿಸೋಣ ಅಂತ ಅಲ್ಲಿಂದ ಜಾಗ ಖಾಲಿ ಮಾಡ್ದ. ಈ CCTV ಆಸ್ಪತ್ರೆಯ ಅತ್ಯಂತ ಹಾರರ್ ಕ್ಷಣವನ್ನ ಸೆರೆ ಹಿಡಿದಿದೆ ನೋಡಿ. 2 ವರ್ಷಗಳಿಂದ ಪಾರ್ಶ್ವವಾಯು ಆಗಿ ಲೈಫ್ ಸಪೋರ್ಟ್ ನಲ್ಲಿದ್ದ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂತೆ ಕ್ರೇಜಿಯಾಗಿ ಮೂವ್ ಆಗೋಕೆ ಶುರು ಮಾಡ್ದ. ಆತನ ಕೈಕಾಲುಗಳೆಲ್ಲ ವಿಚಿತ್ರವಾಗಿ ತಿರುಚಿಕೊಂಡು ಆತನು ಹಾಸಿಗೆಯಿಂದ ಕೆಳಗೆ ಬೀಳೋ ತರಹ ಆಡ್ತಿದ್ದ. ನರ್ಸ್ ಒಬ್ರು ತಕ್ಷಣ ಓಡಿ ಬಂದು ಹೆಲ್ಪ್ ಮಾಡಿದ್ರು. ಆಮೇಲೆ ಸಿಬ್ಬಂದಿ ಆತನನ್ನ ಹಿಡಿದು ಕಂಟ್ರೋಲ್ ಮಾಡಿದ್ರು. ಆಮೇಲೆ ಇದು ಲೈಫ್ ನಲ್ಲಿ ಮತ್ತೆ ಯಾವತ್ತೂ ಆಗಲೇ ಇಲ್ವಂತೆ. ಪಾರ್ಶ್ವವಾಯು ಇರೋ ವ್ಯಕ್ತಿ ಆ ತರಹ ಹೆಂಗೆ ಆಡಿದ ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಇದರ ಹಿಂದೆ ಏನೋ ದೆವ್ವದ ಆಟ ಇದೆ ಅಂತ ಸ್ಟಾಫ್ ಹೇಳ್ತಿದ್ದಾರೆ. ಇಂಡೋನೇಷ್ಯಾದ ಆಸ್ಪತ್ರೆಗೆ ಈ CCTV ನೋಡಿ. ಬೆಡ್ ನ ಬುಡದ ಹತ್ರ ಯಾರೋ ನಿಂತ್ಕೊಂಡು ಪೇಷಂಟ್ ಅನ್ನೇ ದಿಟ್ಟಿಸಿ ನೋಡ್ತಿರೋ ಹಾಗೆ ಅನ್ಸುತ್ತೆ ಅಲ್ವಾ. ಆ ಪೇಷಂಟ್ ಫ್ಯಾಮಿಲಿ ಮೆಂಬರ್ ಒಬ್ರು ಅಲ್ಲಿಗೆ ಬಂದಾಗ ಅವರು ಆ ಆಕೃತಿಯ ಒಳಗಡೆಯಿಂದಲೇ ನಡೆದುಕೊಂಡು ಹೋಗ್ತಾರೆ. ಅಂದ್ರೆ ಅದಕ್ಕೆ ಯಾವುದೇ ಸಾಲಿಡ್ ಬಾಡಿ ಇರಲಿಲ್ಲ. ಇವರಿಗೆ ಅದರ ಅರಿವೇ ಇರಲಿಲ್ಲ. ಆ ಆಕೃತಿ ಅಲ್ಲಿ ಸುಮಾರು 20 ನಿಮಿಷ ಹಾಗೆ ಅಲುಗಾಡದೆ ನಿಂತಿತ್ತು. ಈಗ ಈ ವಿಡಿಯೋ ವೈರಲ್ ಆಗ್ತಾ ಇರೋದ್ರಿಂದ ಇದು ಆ ಪೇಷಂಟ್ ನ ತೀರಿ ಹೋದ ರಿಲೇಟಿವ್ ಇರಬಹುದು, ತಮ್ಮವರನ್ನ ನೋಡೋಕೆ ಬಂದಿದ್ದಾರೆ ಅಂತ ಜನ ಅನ್ಕೊಳ್ತಿದ್ದಾರೆ. 2019 ಮಾರ್ಚ್ 18ರಂದು ಒಬ್ಬ ಮೊಮ್ಮಗ ತನ್ನ ಅಜ್ಜಿಯ ಕೊನೆ ಕ್ಷಣಗಳಲ್ಲಿ ಈ ವಿಚಿತ್ರ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಆ ರೂಮಲ್ಲಿ ಅವರಿಬ್ಬರೇ ಇದ್ದದ್ದು. ಆಗ ಸಡನ್ ಆಗಿ ಅಜ್ಜಿ ಒಂದು ಶಾಕಿಂಗ್ ಮಾತಾಡಿದ್ರು. ನಿನಗೆ ಇಲ್ಲಿ ಈ ಪುಟ್ಟ ಗುಲಾಬಿ ಬಣ್ಣದ ಹುಡುಗಿ ಕಾಣಿಸ್ತಿದ್ದಾಳ ಅಂತ ಕೇಳಿದ್ರು. Can you see this little pink girl here? A pink girl? No. ತನ್ನ ಮುಂದೆ ಒಂದು ಗರ್ಲ್ ನಿಂತಿದ್ದಾಳೆ ಅಂತ ಅವರು ಹೇಳ್ತಿದ್ರು. ಅಷ್ಟೇ ಅಲ್ಲ, ಆ ರೂಮ್ ಫುಲ್ ಸೈಲೆಂಟ್ ಆಗಿದ್ರು. ಯಾರೋ ಅಲ್ಲಿ ಪಾರ್ಟಿ ಮಾಡ್ತಿದ್ದಾರೆ ಅಂತ ಅಂತಿದ್ರು. ಅವುಗಳೇ ಅವರ ಕೊನೆ ಮಾತುಗಳಾಗಿದ್ವು. ಅದು ಬರೀ ಭ್ರಮೇನ ಅಥವಾ ಆತ್ಮಗಳು ಅವರನ್ನ ಕರ್ಕೊಂಡು ಹೋಗೋಕೆ ಬಂದಿದ್ವಾ ಅನ್ನೋದು ಇವತ್ತಿಗೂ ಆ ಮೊಮ್ಮಗನಿಗೆ ಕಾಡ್ತಿರೋ ದೊಡ್ಡ ಪ್ರಶ್ನೆ. ಹೊಂಡುರಸ್ನ ಸ್ಯಾಂಟಾರೋಸಾ ಹಾಸ್ಪಿಟಲ್ನ ವಾಚ್ಮೆನ್ ಒಬ್ರನ್ನ ಮುಚ್ಚಿ ಹೋಗಿರೋ ವಾರ್ಡ್ ಕಡೆ ಗಸ್ತು ತಿರುಗೋಕೆ ಕಳಿಸಿದ್ರು. ಅಲ್ಲಿ ಯಾರೂ ಇರಬಾರದಾಗಿತ್ತು. ಆದ್ರೆ ಆತನಿಗೆ ವಿಚಿತ್ರ ಸೌಂಡ್ಸ್ ಕೇಳಿಸೋಕೆ ಸ್ಟಾರ್ಟ್ ಆಯ್ತು. ಯಾರೋ ಕಳ್ಳರು ನುಗ್ಗಿದ್ದಾರೆ ಅನ್ಕೊಂಡು ಆತನು ಫೋನಲ್ಲಿ ರೆಕಾರ್ಡ್ ಮಾಡಕ್ಕೆ ಶುರು ಮಾಡ್ದ. ಆದ್ರೆ ಅಲ್ಲಿ ಕಾಣಿಸಿದ್ದು ಮನುಷ್ಯರಲ್ಲ, ಬಾಗಿಲ ಹತ್ರ ದೆವ್ವದ ಆಕಾರವೊಂದು ಇಣಿಕಿ ನೋಡ್ತಿತ್ತು. ಸ್ಪೆಷಾಲಿಟಿ ಏನಂದ್ರೆ ಅದಕ್ಕೆ ಬರೀ ಮೇಲಿನ ಅರ್ಧ ಭಾಗ ಮಾತ್ರ ಇತ್ತು, ಕೆಳಗಿನ ಭಾಗ ಇರ್ಲೇ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಆ ಆಕೃತಿ ಪೂರ್ತಿಯಾಗಿ ಕಣ್ಣಿಗೆ ಬಿತ್ತು. ವಾಚ್ಮೆನ್ ಅಲ್ಲಿಂದ ವಾರ್ಡ್ ಬಿಟ್ಟು ಓಡಿ ಹೋಗಿ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ. ಒಂದು ಕ್ಲಿನಿಕ್ ಅನ್ನ ನಿಗೂಢ ಕಾರಣಗಳಿಗಾಗಿ ಕ್ಲೋಸ್ ಮಾಡಿದ ಮೇಲೆ ಇನ್ನೊಬ್ಬ ವ್ಯಕ್ತಿ ಆ ಪ್ಲೇಸ್ ಅನ್ನ ಸಣ್ಣ ಅಂಗಡಿ ಮಾಡೋಕೆ ಬಾಡಿಗೆಗೆ ತಗೊಂಡಿದ್ದ. ಆತನು ನೈಟ್ ಅಲ್ಲಿ ರಿನೋವೇಷನ್ ಕೆಲಸ ಮಾಡುವಾಗ ಸಿಂಕ್ ನಿಂದ ನೇತಾಡ್ತಿದ್ದ ಬಟ್ಟೆ ಹಿಂದೆ ಏನೋ ಮೂವ್ಮೆಂಟ್ ಅನ್ಸಿತ್ತು. ಡೌಟ್ ಬಂದು ಸಿಂಕ್ ಮುಂದೆ ಒಂದು ಐಟಮ್ ಇಟ್ಟು ಕ್ಯಾಮ್ರಾ ರೆಡಿ ಇಟ್ಕೊಂಡ. ಇದ್ದಕ್ಕಿದ್ದಂತೆ ಬಟ್ಟೆ ಒಳಗಡೆಯಿಂದ ಒಂದು ಕೈ ಬಂದು ಆ ವಸ್ತುವನ್ನ ಒಳಗಡೆ ಎಳೆದುಕೊಂಡಿತ್ತು. ಆತನು ಬಟ್ಟೆ ಸರಿಸಿ ನೋಡಿದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಅಂದ್ರೆ ಅದು ಪಕ್ಕ ದೆವ್ವದ ಕೈಯೇ ಆಗಿತ್ತು. ಅದಕ್ಕಾಗಿ ಹಳೆ ಓನರ್ ಕ್ಲಿನಿಕ್ ಖಾಲಿ ಮಾಡಿದ್ದು ಅಂತ ಅರ್ಥ ಮಾಡ್ಕೊಂಡು ಈತನು ಕೂಡ ಬಾಡಿಗೆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡು ಓಡಿ ಹೋದ.
ಕ್ಯಾಮ್ರಾದಲ್ಲಿ ಸೆರೆಯಾಗಿರೋ ಅತಿ ಹೆಚ್ಚು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೆಯೋ ಹಾಸ್ಪಿಟಲ್ ಅಂದ್ರೆ ಇದೆ ನೋಡಿ. ಮೆಕ್ಸಿಕೋದ ಫ್ಯೂಬ್ಲಾದಲ್ಲಿರೋ ಈ ಆಸ್ಪತ್ರೆಯಲ್ಲಿ ಮೆಡಿಕಲ್ ಐಟಮ್ಸ್ ಮತ್ತೆ ಫೈಲ್ಸ್ ತಾನಾಗಿಯೇ ಮಿಸ್ ಆಗ್ತಿದ್ವು ಅಂತ ಸ್ಟಾಫ್ ಕಂಪ್ಲೇಂಟ್ ಮಾಡ್ತಿದ್ರು. ಮ್ಯಾನೇಜ್ಮೆಂಟ್ ಸಿಸಿಟಿವಿ ಚೆಕ್ ಮಾಡಿದಾಗ ಶಾಕ್ ಆಗ್ಬಿಟ್ರು. ಯಾಕಂದ್ರೆ ಕಾರಿಡಾರ್ ಅಲ್ಲಿರೋ ಪ್ರತಿಯೊಂದು ವಸ್ತು ತಾನಾಗಿಯೇ ಮೂವ್ ಆಗ್ತಿತ್ತು. ಕುರ್ಚಿಗಳು ಜಾರೋದು, ಡ್ರಾಯರ್ಸ್ ಫೋರ್ಸ್ ಆಗಿ ಓಪನ್ ಆಗೋದು ನೋಡಿ ಇಡೀ ಪ್ಲೇಸ್ ಗೊಂದಲಮಯ ಆಗಿತ್ತು. ಇದು ಪಕ್ಕಾ ದೆವ್ವದ ಕೆಲಸ ಅಂತ ಗೊತ್ತಾದ್ರೂ ಮ್ಯಾನೇಜ್ಮೆಂಟ್ ಇದನ್ನ ಸೀಕ್ರೆಟ್ ಆಗಿ ಇಡೋಕೆ ಟ್ರೈ ಮಾಡ್ತು. ಆದ್ರೆ ಯಾರೋ ಈ ವಿಡಿಯೋ ಲೀಕ್ ಮಾಡಿದ್ದಕ್ಕೆ ಭಯ ಬಿದ್ದು ಪೇಷಂಟ್ಸ್ ಮತ್ತೆ ಸ್ಟಾಫ್ ಆಸ್ಪತ್ರೆ ಬಿಟ್ಟು ಓಡಿ ಹೋದ್ರು. ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಇದೇ ರೀತಿ ನಿಮಗೆ ಪಾರ್ಟ್ 3 ವಿಡಿಯೋ ಬೇಕಿದ್ರೆ ಪಾರ್ಟ್ 3 ಅಂತ ಟೈಪ್ ಮಾಡಿ, ಖಂಡಿತ ವಿಡಿಯೋ ಮಾಡ್ತೇನೆ. ಹಾಗೇನೆ ಪಾರ್ಟ್ 1 ವಿಡಿಯೋ ನೋಡದೆ ಇದ್ರೆ ಇಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೇನೆ, ತಪ್ಪದೆ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.